ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ನಮ್ಮ ತೋಟದಲ್ಲಿ ಒಂದು ವರ್ಷ ಹಿಂದೆ ನಾಟಿ ಮಾಡಿದ ಮೆಣಸಿನ ಬಳ್ಳಿ ಮತ್ತು ಈ ವರ್ಷ ನಾಟಿ ಮಾಡಿದ ಮೆಣಸಿನ ಗಿಡದ ಜೊತೆಗೆ ನಮ್ಮ ತೋಟದಲ್ಲಿರುವಂತಹ ಗೊಬ್ಬರದ ಗಿಡಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳಲು ಇಷ್ಟಪಡ್ತೇನೆ. ನೋಡಿ, ನಾನು ಲಾಸ್ಟ್ ಇಯರ್ ಹಾಕಿದ್ದಂಥ ಮೆಣಸು ಹೇಗೆ ಚಿಗೋಡಿದೆ ನೋಡಿ. ಇದು ನಾನು ಕಸಿ ಗ್ರಾಫ್ಟ್ ಗಿಡ ತಂದಿದ್ದೆ ನೋಡಿ. ಇಲ್ಲಿ ಕಸಿ ಕೆಳಗಡೆ ಇದೆ, ಇದ್ರ ಕೆಳಗಡೆ ನೋಡಿ. ನಾನು ಸೇಫ್ಟಿಗೆ ಅಂತ ಹೇಳ್ಬಿಟ್ಟು ಯಾವ ತರ ಎಡಮಟ್ಟೆಗಳು ಇರೋ ಎಡಮಟ್ಟೆಲ್ಲ ಬಿಟ್ಟಿದ್ದೀನಿ ನೋಡಿ. ಮೇಲ್ಗಡೆಯಿಂದ ಏನೇ ಬಿದ್ರು ಈ ಮೇಲ್ಗಡೆಯಿಂದ ಕಾಯಿ ಮತ್ತೆ ತೆಂಗಿನ ಎಡಮಟ್ಟೆ ಕೆಳಗೆ ಬಿದ್ರೆ ಇದ್ರ ಮೇಲೆ ಬೀಳುತ್ತೆ. ಸೊ ಆಗ ಕೆಳಗಡೆ ಬುಡ ಕಾಫಿ ಮೆಣಸಿನ ಬುಡ ಏನು ಅದಕ್ಕೇನು ಪ್ರಾಬ್ಲಮ್ ಆಗಲ್ಲ. ಸೊ ಸೇಫ್ ಆಗಿರುತ್ತೆ. ಬಿದ್ರೆ ಮ್ಯಾಕ್ಸಿಮಮ್ ಬಿದ್ರೆ ಸ್ವಲ್ಪ ಗಿಡ ಹೋಗ್ಬೋದು. ಬಟ್ ಇಲ್ಲಿವರೆಗೂ ನಮಗೆ ತೆಂಗಿನಲ್ಲಿ ಹಾಕಿರುವಂತಹ ಯಾವುದೇ ಗಿಡಕ್ಕೆ ಏನು ಹಾನಿ ಆಗಿಲ್ಲ. ಬರೀ ನಿಮಗೆ ಗಿಡ ಬೇರೆ ಗಿಡ ತೋರಿಸ್ತಾ ಹೋಗ್ತೇನೆ ನೋಡಿ. ನನ್ನ ಜಾಯ್ಕಾಯಿ ಗಿಡ ಎಷ್ಟು ಚೆನ್ನಾಗಿದೆ. 4 years ಆಯ್ತು. ನೋಡಿ, ಇಲ್ಲೂ ಅಷ್ಟೇ ಮೆಣಸಿಗೆ ಪ್ರಿಕಾಷನರಿ ಆಗಿ ಗಿಡ ಇದೆಯಲ್ಲ, ಗಿಡ ಹೋಗಿದೆ ಅನ್ಸುತ್ತೆ. ಇಲ್ಲಿ ನೋಡ್ಬೋದು ಎಲ್ಲ ಗೊಬ್ಬರ ಗಿಡ ಇದೆ. ಒಂದೊಂದು ಗಿಡಕ್ಕೆ ವೆಲ್ವೆಟ್ ಬೀನ್ಸ್ ಹಬ್ಬಿಟ್ಟಿದೆ ಫುಲ್ಲು. ನೋಡಿ, ಇದು ನಾನು ಲಾಸ್ಟ್ ಇಯರ್ ಹಾಕಿದ್ದಂತ ಮೆಣಸು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸಗಣಿ ಹಾಕಿದೆ ನೋಡಿ. ನಾನು ಹಾಕಿದ್ದು ಈ ಕಡೆ ಒಂದು ಬುಡ ಹಾಕಿದ್ದೆ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಸೇಫ್ಟಿ ಆಗಿ ಏನು ಕೆಳಗಡೆ ಏನು ಆಗ್ಬಾರ್ದು ಅಂದ್ಬಿಟ್ಟು ಈ ತರ ಎಡಮಟ್ಟೆ ಹಾಕಿರೋದು ನಾನು ನೋಡಿ. ಗಿಡ ಎಷ್ಟು ಚೆನ್ನಾಗಿ ಬಂದಿದೆ 1 ವರ್ಷಕ್ಕೆ. ನಾವು ಆದಷ್ಟು ಜೂನ್ ಜುಲೈಯಲ್ಲೇ ಕೂರಿಸ್ಬಿಡ್ಬೇಕು. ಬಟ್ ನಾನು ಈ ಸತಿ ತಂದಿದ್ದೆ ಕಾಫಿ ತರಕ್ ಹೋದಾಗ ತಂದಿದ್ದು. ಕಾಫಿ ಸಿಕ್ಕಿದ್ದು ಆಗಸ್ಟ್ ಅಲ್ಲಿ. ಮೆಣಸಿನ ಗಿಡ ತರಬೇಕಾದ್ರೆ ನೀವು ಆದಷ್ಟು ನೀವೇ ಹೋಗ್ಬೇಕು. ಗಿಡ ನೋಡಿ ಗಿಡಗಳನ್ನ ಸೆಲೆಕ್ಟ್ ಮಾಡಿ ಒಳ್ಳೊಳ್ಳೆ ಗಿಡಗಳು ತನ್ನಿ. ಯಾಕೆ ನಾನು ಈ ಸತಿ ತಪ್ಪು ಮಾಡಿದ್ದೀನಿ. ನನ್ನ ಗಿಡಗಳನ್ನ ಅಷ್ಟು ಒಳ್ಳೊಳ್ಳೆ ಗಿಡ ನಾನು ಹೋಗ್ಲಿಲ್ಲ, ಬೇರೆ ಅವ್ರಿಗೆ ತರ ಕೇಳಿದೆ. ಅವ್ರಿಗೆ ತರ ಕೇಳಿದಾಗ ಅವರು ಅಂತ ಒಳ್ಳೊಳ್ಳೆ ಗಿಡ ತರಲಿಲ್ಲ. ಆಮೇಲೆ ಆದಷ್ಟು ನೀವು ಜೂನ್ ಜುಲೈಲಿ ಗಿಡಗಳನ್ನ ತಂದು ಹಾಕಿ. ಅಂದ್ರೆ ಮಳೆಗಾಲ ಸ್ಟಾರ್ಟಿಂಗ್ ಅಲ್ಲೇ ಗಿಡ ಚೆನ್ನಾಗಿ ಆಗ್ಬಿಡುತ್ತೆ. ಆಮೇಲೆ ಒಳ್ಳೆ ನೋಡಿ ವೆರೈಟಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಆದಷ್ಟು ನಾವೀಗ ನಾನು ಕೇಳ್ಪಟ್ಟಿದ್ದು KVK ನಮ್ಮ ಮೂಡಿಗೆರೆಲ್ಲೂ ಅಲ್ಲೂ ಸ್ವಲ್ಪ ಒಳ್ಳೊಳ್ಳೆ ಗಿಡಗಳು ಸಿಗ್ತವೆ ಅಂತ ಕೇಳ್ಪಟ್ಟೆ. ಯಾಕೆ ನಾವು ಬಯಲ್ಸೀಮೆ ನಮ್ಮ ಕಡೆ ಯಾರು ಬೆಳೆಯಲ್ಲ ಅದನ್ನ. ಇಲ್ಲ ಸಕಲೇಶ್ಪುರ ಸೈಡ್ ಹೋದ್ರೆ ನರ್ಸರಿ ಇದೆ. ನರ್ಸರಿಗಳಲ್ಲಿ ತರ್ಬೋದು. ಬಟ್ ಗ್ಯಾರಂಟಿ ಇರಲ್ಲ, ಅವರು ಬೇರೆ ಕಡೆ ತರಿಸಿರ್ತಾರೆ. ಹಂಗಾಗಿ ತರ್ಬೋದು. ಇಲ್ಲಾಂದ್ರೆ ಸಾಗರ, ಶಿರ್ಸಿ ಆ ಸೈಡ್ ಜಾಸ್ತಿ ಬೇಕು ಅಂದ್ರೆ ಸ್ವಲ್ಪ ದೂರ ಆದ್ರೂ ಪರವಾಗಿಲ್ಲ, ಒಳ್ಳೆ ಕಡೆ ಹೋಗಿ ಒಳ್ಳೆ ಗಿಡ ತಗೊಬನ್ನಿ. ನೋಡಿ, ಇದು ಲಾಸ್ಟ್ ಇಯರ್ ಹಾಕಿದ್ದೆ ಗಿಡ, ತುಂಬಾ ಚೆನ್ನಾಗಿ ಬಂದಿದೆ. ಈ ಮೆಣಸಿಗೂ ಅಷ್ಟೇ ತುಂಬಾ ನೀರ್ ಬೇಡ. ಯಾವ ತರ ಅಂದ್ರೆ ಆಲ್ಮೋಸ್ಟ್ ನೀವು ಕಾಫಿ ಎಷ್ಟು ನೀರ್ ಬಿಡ್ತೀರ ಅಷ್ಟೇ, ವಾರಕ್ಕೆ ಒಂದ್ಸತಿ ನೀರ್ ಬಿಟ್ರೆ ಸಾಕು, ಗಿಡ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ನಮ್ಮ ತೋಟದಲ್ಲಿ ಬದಿನಲ್ಲಿ ತೇಗದ ಮರಗಳಿದಾವೆ. ತೇಗದ ಮರಗಳಿಗೆಲ್ಲ ನಾನು ಮೆಣಸು ಹಾಕಿದ್ದೀನಿ ನೋಡಿ. ಮೆಣಸನ್ನ ತೆಂಗು, ಮಹಾಗನಿ, ತೇಗ ನೋಡಿ ಎಷ್ಟು ಚೆನ್ನಾಗಿ ಈ ವರ್ಷ ಹಾಕಿರೋದು. ಬಟ್ ಗಿಡಗಳು ಅಷ್ಟು ಸೆಲೆಕ್ಷನ್ ಆಗಲಿಲ್ಲ, ಒಳ್ಳೆ ಗಿಡ ತಂದಿಲ್ಲ. ಬಟ್ ಪರವಾಗಿಲ್ಲ, ಒಂದು ಲೆವೆಲಿಗೆ. ಅದೇ ಒಂದು ತಪ್ಪು ಅಂದ್ರೆ ನಾನು ಜೂನ್ ಜುಲೈ ಹಾಕ್ಬೇಕಿತ್ತು, ನಾನು ಹಾಕಿದ್ದು ಸೆಪ್ಟೆಂಬರ್ ಆಯ್ತು.
ಈ ತರ ನೋಡ್ರಿ ಎಲ್ಲ ಚೆನ್ನಾಗಿ ಬಂದಿದೆ, ಚಿಗುರ್ತಾ ಇದೆ. ನೋಡ್ಬೋದು ಇಲ್ಲೊಂದು ತೇಗದ ಮರ ಇದೆ, ಅದಕ್ಕೂ ಕೂಡ ಮೆಣಸು ಹಾಕಿದ್ದೀನಿ. ಚೆನ್ನಾಗಿ ಚಿಗುರಿದೆ. ಒಂದೆರಡು ತಿಂಗಳು ಹೋದ್ಮೇಲೆ ಮರಕ್ಕೆ ಕಟ್ಟಾಕ್ಬೇಕು. ಡ್ರಿಪ್ಪರ್ ನೋಡಿ, ಈ ತರ ಡ್ರಿಪ್ಪರ್ ಹಾಕ್ಬೋದು ಈಸಿಯಾಗಿ. ಈ ತರ ಸಿಗ್ತದೆ ಅಂಗಡಿಲಿ, ತಗೊಳ್ಳಿ. ನೋಡಿ, ನಮ್ಮ ತೋಟದ ಬದಿನಲ್ಲಿ ಫುಲ್ ಗೊಬ್ಬರ ಗಿಡ ಹಾಕಿದೀವಿ. ಎಲ್ಲ ಗೊಬ್ಬರದ ಗಿಡ ಸುತ್ತಲೂ ಇದೆ. ಆಲ್ಮೋಸ್ಟ್ ಒಂದು 200 ಗಿಡ 150 ಗಿಡ ಇದೆ. ಅದೇ ರೀತಿ ಒಳಗಡೆ ತೆಂಗಿನ ತೋಟದಲ್ಲೂ ಒಳಗಡೆನೂ ಒಂದೊಂದು ತೆಂಗಿನ ಮರಕ್ಕೆ ಒಂದೊಂದು ಗೊಬ್ಬರ ಗಿಡ ಹಾಕಿದೀವಿ. ನೀವು ನೋಡ್ಬೋದು, ಒಂದು ತೇಗ ಇದೆ, ತೇಗದ ಪಕ್ಕ ಗೊಬ್ಬರ ಗಿಡ. ಇದು ಒಂದು ತಿಂಗಳು ಮುಂಚೆ ಕಟ್ ಮಾಡಿದ್ದೆ ನೋಡಿ. ಒಂದು ತಿಂಗಳು ಎಷ್ಟು ಚೆನ್ನಾಗಿ ಚಿಗುರು ಹೊಡೆದಿದೆ. ನೀವು ವರ್ಷಕ್ಕೆ ಏನಿಲ್ಲ ಅಂದ್ರೂ 3 ಸತಿ ಆರಾಮಾಗಿ ಕಟ್ ಮಾಡ್ಬೋದು. ನೋಡಿ, ನಾನು ಒಂದು ತಿಂಗಳು ಒಂದೊಂದುವರೆ ತಿಂಗಳು ಆಯ್ತು ಕಟ್ ಮಾಡಿ. ಎಷ್ಟು ಚೆನ್ನಾಗಿ ಚಿಗುರಾಗಿದೆ, ಕಡ್ಡಿ ಆಗಿದೆ. ಮೋಸ್ಟ್ಲಿ ಇನ್ನೊಂದು 15 ದಿನ ಬೇಕು. ಒಂದು 15 ಡೇಸ್ ಆದ್ಮೇಲೆ ಇದನ್ನೆಲ್ಲ ಕಡ್ಬಿಟ್ಟು ಮತ್ತೆ ನವಂಬರ್ ಡಿಸೆಂಬರ್ಗೆ ಕಡ್ದಂಗೆ ಆಗುತ್ತೆ. ಕೊಂಡು ಮತ್ತೆ ಚಿಗುರು ಬರುತ್ತೆ. ನೆಕ್ಸ್ಟ್ ಜೂನ್ ಜುಲೈ ಹೊತ್ತಿಗೆ ಮತ್ತೊಂದ್ಸತಿ ಕಡಿಬೋದು. ನೋಡಿ, ಇಲ್ಲೊಂದು ಅಳಸಿ ಮರಕ್ಕೆ ಮೆಣಸು ಹಾಕಿದ್ದೀನಿ. ಚೆನ್ನಾಗಿ ಚಿಗುರ್ತಾ ಇದೆ. ಮಹಾಗನಿ ಇದೆ, ಈ ವರ್ಷ ಹಾಕಿದ್ದು. ನಾನು ಅಬ್ಸರ್ವ್ ಮಾಡಿದ್ದು, ನಾವು ತೇಗದ ಮರಕ್ಕೆ ಸುತ್ತ ಏನು ಹಾಕಿದೀನಿ ಮೆಣಸನ್ನ, ತುಂಬಾ ಚೆನ್ನಾಗಿ ಬಂದಿದೆ. ಯಾವ್ದು ಒಂದು ಗಿಡನೂ ಹೋಗಿಲ್ಲ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಆಕ್ಚುಲಿ ನಾನು ತೆಂಗಿನ ಮರಕ್ಕೆ ಹಾಕಿರುವಂತ ಗಿಡಗಳು ಸ್ವಲ್ಪ ಹೋಗಿದಾವೆ. ಏನಕ್ಕೆ ಅಂದ್ರೆ ಮೋಸ್ಟ್ಲಿ ನೀರ್ ಜಾಸ್ತಿ ಆಗಿರ್ಬೋದು, ಇಲ್ಲ ಏನೋ ಬೇರೆ ಪ್ರಾಬ್ಲಮ್ಗಿಂದ ತೆಂಗಿನ ಮರಕ್ಕೆ ಹಾಕಿರೋ ಸ್ವಲ್ಪ ಗಿಡಗಳು ಹೋಗಿದಾವೆ. ಬಟ್ ತೇಗಕ್ಕೆ ಹಾಕಿರೋ ಗಿಡಗಳು 99% ಗಿಡಗಳು ಬಂದಿದಾವೆ. ನೋಡಿ, ಇಲ್ಲೂ ಇದೆ. ನೋಡ್ಬೋದು, ಇಲ್ಲೊಂದು ಗಿಡ ಎಷ್ಟು ಚೆನ್ನಾಗಿ ಚಿಗುರಿದೆ ನೋಡಿ. ಸೂಪರ್. ಎಲ್ಲಾ ಗಿಡಗಳು ಬಂದಿದೆ. ಎಲ್ಲ ಆಲ್ಮೋಸ್ಟ್ 2-3 ಕಡ್ಡಿ ಇರ್ತವೆ ಒಂದೊಂದು ಇದ್ರಲ್ಲಿ. ಎಲ್ಲ ಬಂದಿದೆ, ದಪ್ಪನೂ ಇದೆ ತೇಗ ಇದು. ನಾವು ದನ ಕಟ್ತೀವಿ, ಹಂಗಾಗಿ ಇಲ್ಲಿ ಏನೂ ಹಾಕಿಲ್ಲ. ಗೊಬ್ಬರ ಗಿಡ ಎಷ್ಟು ಚೆನ್ನಾಗಿದೆ ಅಂತ. ಗಡ್ಡಿ ದಪ್ಪ ಆಗ್ತಾ ಇದೆ, ಕಟ್ ಮಾಡಿದ್ರೆ ಆಗೋದು. ಬಟ್ ಎಲ್ಲಾನು ಒಬ್ಬರೇ ಮಾಡ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಎಲ್ಲಾನು ಅಟ್ ಎ ಟೈಮ್ ಮಾಡೋಕ್ಕೆ. ಆಮೇಲೆ ನಾವು ಕೆಲಸದವ್ರು ನಂಬಿ ಮಾಡ್ಸಕ್ಕಾಗಲ್ಲ. ಈ ಬ್ರಷ್ ಕಟ್ ಹೊಡೆಯೋದಿರ್ಬೋದು, ಬೇರೆ ಎಲ್ಲಾನು ನಾವು ಮಾಡಿದ್ರೆ ಬೆಟ್ರು. ನೋಡ್ಬೋದು ಈ ಕೆಳಗಡೆ ಯಾವ ತರ ಇದೆ ಗೊಬ್ಬರದ ಸೊಪ್ಪು ಅಂತ. ತುಂಬಾ ಸಿಗುತ್ತೆ. ನೋಡಿ, ಇಷ್ಟು ಜಸ್ಟ್ ಈ ಒಂದು 40 ಅಡಿ 50 ಅಡಿ ಇದೆ. ಇದ್ರೊಡೆ ಎಷ್ಟು ಒಂದು 45 ಗಿಡ ಇದೆ. ತುಂಬಾ ಸೊಪ್ಪು ಸಿಗುತ್ತೆ ನೋಡಿ, ಎಷ್ಟು ಡೆನ್ಸ್ ಆಗಿದೆ. ಸೊ ನನ್ನ ಪ್ಲಾನ್ ನೆಕ್ಸ್ಟ್ ಏನಿದೆ ಅಂದ್ರೆ, ಈ ಗೊಬ್ಬರದ ಕಡ್ಡಿಗೆಲ್ಲ ಮೆಣಸು ಹಾಕೋಣ ಅಂತ. ಸುತ್ತ ಬಾಟಲ್ ಇರೋ ಅಂತ ಎಲ್ಲ ಗೊಬ್ಬರದ ಗಿಡಕ್ಕೆ ಅಂದ್ರೆ ಒಂದೊಂದ್ ಕಡ್ಡಿ ಸ್ಟ್ರೈಟ್, ಒಂದ್ ಕಡ್ಡಿ ಬಿಡ್ಕೋಬೇಕು. 1-2 ಕಡ್ಡಿ ಬಿಟ್ಕೊಂಡು ಮೇಡ ಒಂದು 20 ಅಡಿ ಹೋಗಿ ನೋಡ್ಕೊಂಡು ಅದಂತ ಅದಕ್ಕೆ
ಮೆಣಸು ಹಬ್ಬಿಸ್ಬೋದು. ನೋಡಿ, ನಾವು ಸುತ್ತ ಎಲ್ಲ ತೇಗದ ಮಡಕ್ಕೂ ಮೆಣಸು ಹಾಕಿದೀವಿ. ಮೆಣಸು ಬಂದು ನಮ್ದು ಪಣಿಯೂರು 1 ಚೆನ್ನಾಗಿ ಬರ್ತಾ ಇದೆ. ಬಟ್ ಅದೇ ಸ್ವಲ್ಪ ತಪ್ಪು ಮಾಡಿದೀವಿ. ನೆಕ್ಸ್ಟ್ ಇಯರ್ ಅದನ್ನ ಸರಿ ಮಾಡ್ಕೋಬೇಕು. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದೆ ಬರುವ ಎಲ್ಲ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.